ಸಮೇತ ನೌಕೆ ಅದು ಹೋಯಿತು, ಮತ್ತೊಂದು ತೊಗೊಂಬಂದಿದ್ರು, ಅದು ಹೊಡೆದು ಬೀಳ್ತಾ ಇದೆ. ಎಷ್ಟು 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 ಹಾನಿ ಅಂತಂದ್ರೆ ದಿನನಿತ್ಯ ಬಿಲಿಯನ್ 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 ಡಾಲರ್ಸ್ ಅಷ್ಟು ಲಾಸ್ ಆಗ್ಲಿಕ್ಕತ್ತದ ಅಂತೇಳಿ ಸುದ್ದಿ ಉಳಿತಾವೆ, ಕೌಂಟ್ಲೆಸ್ ಅಮೌಂಟ್. ಮತ್ತು ಜೀವಗಳು ಹೋಗ್ತಾ ಇದ್ದಾರೆ. ಅಮೇರಿಕನ್ ಸಾಕಷ್ಟು ಏನಕ್ಕೆ ಸಾಯ್ತಾ ಇದ್ದಾರೆ. ಇಸ್ರೇಲ್ ಅಂತ ಹೊತ್ತು ಇರ್ತಾ ಇದ್ದಾರೆ. ಇಸ್ರೇಲಲ್ಲಿ ಇದ್ದಂಥ ಜನ ನಾವು ಬೇಡಪ್ಪ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಶಿಫ್ಟ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗೋದಕ್ಕೆ ಅಲ್ಲಿ ರೈಲ್ವೆ ಇದು ನಮ್ಮ ವಿಮಾನ ಹಾದಿಗಳ ಸಹಿತ ಎಲ್ಲ ಬಂದ್. ಈ ಕಳೆದ 4-5 ದಿನದಿಂದ ನೆತನ್ಯಾಹು ಮೂಲ ಪುರುಷ ಈ ಯುದ್ಧಕ್ಕೆ. ಆ ಮನುಷ್ಯ ಕಾಣ್ತಾ ಇಲ್ಲ. ಅವನ ರೂಪದಲ್ಲಿ ಒಂದು AI ಮಾಡಿ ಏನೋ ಒಟ್ಟು ನ್ಯೂಸ್ ಮಾಡಿದ್ರು ಸುದ್ದಿಗಳಿದ್ದಾವೆ. ಅಂದರೆ ಅವ್ರು ಏನು ಮುಚ್ಚಿಕೊಂಡಿದ್ದಾರ ಅಥವಾ ಏನಾಯ್ತು ಅವರಿಗೆ, ನೆತನ್ಯಾಹು ಮತ್ತು ಅವ್ರ ಮಗ ಇವ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದರು ಕೇವಲ ನ್ಯೂಸ್ಗಳು ಕಾಣ್ ಬರುತ್ತೆ. ಅವರೊಬ್ಬರ ಇವತ್ತು ಟ್ರಂಪ್ ಅವರು ಮತ್ತು ಅವರ ವಿದೇಶಾಂಗ ಮಿನಿಸ್ಟರು, ರಕ್ಷಣಾ ಮಿನಿಸ್ಟರು, ಅದು ಸೆಕ್ರೆಟರಿಗಳು, ಇವರಷ್ಟೇ ಬಿಟ್ಟು ಮತ್ತೆ ಯಾರೂ ಇಲ್ಲ. ನಾವು ಗೆದ್ದಿದ್ದೀವಿ, ಮುಗಿದೋಯ್ತು ಇರಾನ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ಇರಾನ್ ತನ್ನ ಬಾಂಬ್ ದಾಳಿಯನ್ನು, ತನ್ನ ಕ್ಷಿಪಣಿ ದಾಳಿಯನ್ನು, ತನ್ನ ಸೂಪರ್ಸೋನಿಕ್ ದಾಳಿಗಳನ್ನು ಮುಂದುವರಿಸಿಬಿಟ್ಟಾರೆ. ಹೀಗಾಗಿ ಇವತ್ತಿಗೂ ಸಹ ಇರಾನ್ ಮುಂದಿದೆ. ನನ್ನ ನಾಶ ಆದರೂ ಅಡ್ಡಿ ಇಲ್ಲ, ಇವ್ರು ತೊಗೊಂಡು ಹೋಗ್ತೀನಿ ಅನ್ನುವಂಥ ಮನಸ್ಥಿತಿಗೆ ಬಂದಿರ್ತದ. ಇರಾಕ್ದಲ್ಲಿ ಇವ್ರ ಪರ ಇದ್ದಂಥ ಸೈನ್ಯ ಎದ್ದು ನಿಲ್ತಾ ಇದೆ. ನಿಧಾನಕ್ಕೆ ಅಲ್ಲೆಲ್ಲ ಸುತ್ತಮುತ್ತಿದ್ದಂಥ ಇಸ್ಲಾಮಿಕ್ ಏನು ವ್ಯೂಸ್ ಇದ್ದಂಥ ವಿಚಾರಗಳಿದ್ದಂಥ ಜನ ಇದ್ದಾರೆ, ಅವ್ರು ಎದ್ದು ನಿಲ್ತಾ ಇದ್ದಾರೆ. ಇದು ನಿಧಾನಕ್ಕೆ ಕ್ರಿಶ್ಚಿಯನ್ ವರ್ಸಸ್ ಇಸ್ಲಾಮಿಕ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಆದರೆ ಅಮೇರಿಕ ಯಾವ ರೂಪ ಪಡಿತದೋ, ಯಾವ ರೂಪದಲ್ಲಿ ಮುಂದೆ ಹೋಗ್ತದೋ ಅನ್ನೋದು ನಾವೆಲ್ಲ ಕಾದು ನೋಡಬೇಕಾಗಿದೆ. ಏನೋ ಆಗಲಿ, ಖರ್ಗ್ ಐಲ್ಯಾಂಡ್, ಖರ್ಗ್ ದ್ವೀಪ ಬಿಟ್ಟು ಕೊಡು ಮಾತಿಲ್ಲ. ಒಂದೆರಡು ನಾಶ ಆಗಲಿ, ನಿಮ್ಮನ್ನು ನಾಶ ಮಾಡ್ತೀನಿ ಅನ್ನುವಂಥ ಸ್ಥಿತಿಗೆ ಇರಾನ ಹಿಟ್ ಬ್ಯಾಕ್ ಮಾಡೋದು, ಹೊಡೆದು ಬಿಟ್ಟದು. ಈಗ ಹೊಡಿತಾ ಇದೆ. ನೋಡೋಣ ಮುಂದಿನ ಏನಾಗ್ತದೆ. ಅದರಿಂದ ಆರ್ಥಿಕವಾಗಿ ಭಾರತಕ್ಕೆ ನಿಶ್ಚಿತವಾಗಿ ಬೀಳ್ತಾ ಇದೆ ಅನ್ನೋದನ್ನು ನಾವು ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಮತ್ತೊಂದು ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ, ಇದ್ರ ಮೇಲೆ ಯಾಕೆ ಇರ್ಬೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು.